ಏನ್ರೀ ರಾಧಮ್ಮ, ಹೊಸ್ದಾಗಿ ಮುತ್ತಿನ ಓಲೆ ಜುಮ್ಕಿ ಮಾಡಿಸ್ಕೊಂಡಿದ್ದೀರಾ? ಭಾಳ ಚೆನ್ನಾಗಿ ಕಾಣ್ತಿದೆ ಕಣ್ರಿ. ಹ್ಞೂ ರೀ, ಎಷ್ಟೋ ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಈಗ ಇನ್ನೇನು ಮೇಲಕ್ಕೆ ಹೋಗೋ ಟೈಮಲ್ಲಿ ಮಾಡಿಸ್ಕೊಂಡಿದ್ದೀನಿ. ಹಾಯ್ ಹಲೋ ಸ್ನೇಹಿತರೆ, ನಾನಿಂದು ಒಂದು ಹೊಸ ಬರಹವನ್ನು ಹೊತ್ತು ತಂದಿದ್ದೇನೆ. ಶೀರ್ಷಿಕೆ ನಾವು ವರ್ಸಸ್ ನಮ್ಮ ಮಕ್ಕಳು ಲೈಫು. ನಾವು ನಮ್ಮ ಲೈಫು. ಏನೇ ಗಿರ್ಜಾ, ಹೊಸ ಟಿ ವಿ ತಂದ್ರಂತೆ, ಮತ್ತೆ ನಮಗೆ ಹೇಳಲೇ ಇಲ್ಲ? ಅಯ್ಯೋ ಬನ್ನಿ ಪಂಕಜ, ಅದೇ ಹೇಳೋಣ ಅಂತಿದ್ದೆ. ಮನೆಗೆ ಬಂದು ಟಿ ವಿ ನೋಡೋಕೆ ಅಂತ ಜನ ಬರ್ತಾನೇ ಇದ್ದಾರೆ. ಬಿಡುವೇ ಆಗಲಿಲ್ಲ ಕಣ್ರಿ. ಬನ್ನಿ ನೋಡಿ, ಬನ್ನಿ, ಚೆನ್ನಾಗಿದೆಯಾ ಟಿ ವಿ? ಹೋಗ್ಲಿ ಬಿಡ್ರಿ, ಸದ್ಯ ನಿಮ್ಮ ಮನೇಲಿ ಟಿ ವಿ ಬಂದಿದ್ದು ಒಳ್ಳೇದಾಯಿತು. ಯಾರ್ಯಾರೋ ಮನೆಗೆ ಹೋಗಿ ರಾಮಾಯಣ ಮಹಾಭಾರತ ನೋಡೋಕ್ಕೆ ಸಾಕಾಗ್ತಿತ್ತು ಕಣ್ರಿ. ಇನ್ಮೇಲೆ ನಿಮ್ಮ ಮನೆಗೇ ಬರ್ತೀನಿ. ಅಯ್ಯೋ ಹಾಗ, ಬನ್ನಿ ಬನ್ನಿ ಎಂದರು ಪೆಚ್ಚಾಗಿ. ರಾಧಿಕಾ, ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಕಣೆ. ಪುಟ್ಟದಾಗಿದ್ರು ಗಂಡ ಹೆಂಡತಿ ಮತ್ತು ಮಕ್ಕಳಿಗೆ ಎಂದಾಗ ಅವಳ ಮೊಗದಲ್ಲಿ ಸಂತೃಪ್ತಿಯ ನಗೆ ಮೂಡಿತು. ಹೌದಪ್ಪ. ಅಯ್ಯೋ, ಈ ಮನೆ ಕಟ್ಟಕ್ಕೆ ನೋಡಿ ಮದುವೆ ಆಗಿ 30 ವರ್ಷ ಆಗಿತ್ತು ಕಣೆ. ಪ್ರತಿ ಸಾರಿ ಮನೆ ಕಟ್ಟಬೇಕು ಅಂತ ಹಣ ಕೂಡಿಟ್ರೆ ಒಂದಲ್ಲ ಒಂದು ಖರ್ಚು ಬರ್ತಿತ್ತು ಕಣೆ. ನಾದ್ನೀರ್ ಮದುವೆ, ಅದು ಇದು ಅಂತ ಸಾಲ ಸೋಲ ಅಂತ ಕಟ್ಟೋಕೆ ಆಗಲಿಲ್ಲ. ಕಡೆಗೆ ಸ್ವಂತ ಮನೆ ಇಲ್ದೇನೆ ಸಾಯ್ತೀನೇನೋ ಅಂತ ಅಂದ್ಕೊಂಡಿದ್ದೆ. ಕಡೆಗೆ ನನ್ನ ಮಗ ದುಡಿಯೋಂಗೆ ಆದಮೇಲೆ ನೋಡಿ ಹೆಂಗೋ ಒಂದು ಮನೆ ಅಂತ ಆಯ್ತು ಕಣೆ ಎಂದು ನಿಟ್ಟುಸಿರು ಬಿಟ್ಟಳು. ಏನ್ರಿ ರಾಧಮ್ಮ, ಹೊಸ್ದಾಗಿ ಮುತ್ತಿನೋಲೆ ಜುಮ್ಕಿ ಮಾಡಿಸ್ಕೊಂಡಿದ್ದೀರಾ? ಚೆನ್ನಾಗಿ ಕಾಣ್ತಿದೆ ಕಣ್ರಿ. ಅಯ್ಯೋ ಬಿಡ್ರಿ ಗಂಗಮ್ಮ, ಮುತ್ತಿನೋಲೆ ಜುಮ್ಕಿ ಹಾಕೋಬೇಕು ಅಂತ ನಾನು 10 ವರ್ಷ ಚಿಕ್ಕ ಹುಡುಗಿ ಇದ್ದಾಗೆ ಭಾಳ ಆಸೆ ಪಟ್ಟಿದ್ದೆ. ಆದರೆ ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ, ಬಟ್ಟೆಗಿದ್ರೆ ಹೊಟ್ಟೆಗಿಲ್ಲ ಅನ್ನೋ ಪರಿಸ್ಥಿತಿ. ಮದುವೆ ಆದಮೇಲೆ ಸಹ ಏನೇನೋ ಅನುಕೂಲ ಅಂತಿರಲಿಲ್ಲ. ಮನೆ ತುಂಬ ಜನ, ಬಂಧು ಬಳಗ, ಎಲ್ರಿಗೂ ಮಾಡಿ ಸಾಕಾಗ್ತಿತ್ತು. ಇವ್ರ ಕೈಯಲ್ಲಿ ಕೂಡ ಮಾಡಿಸ್ಕೊಡೋಕ್ಕಾಗಲಿಲ್ಲ. ಆದರೆ ಮೊನ್ನೆ ನನ್ನ ಮಗ ನನ್ನ ಆಸೆಯಂತೆ ಮುತ್ತಿನೋಲೆ ಜುಮ್ಕಿ ಮಾಡಿಸ್ಕೊಟ್ಟಿದ್ದಾನೆ. ಅದು ಈ ಪಾಟಿ ಚಿನ್ನದ ರೇಟಲ್ಲಿ. ನನಗೆ ವಯಸ್ಸಾಯಿತು, ಏನೋ 1-2 ದಿನ ಹಾಕ್ಕೊಂಡು ಸಂತೋಷ ಪಡ್ತೀನಿ. ನನ್ನ ಆಸೆ ಈಡೇರಿದ್ದು ಸಾಯೋ ಮುಂಚೆ ಅವನ ಹೆಂಡ್ತಿಗೆ ಕೊಡ್ತೀನಷ್ಟೆ ಎಂದು ಪೇಲವನಾಗೆ ನಕ್ಕರು. ಈಗ ನಮ್ಮ ಲೈಫ್ ಬಗ್ಗೆ ಅರಿತಾಯ್ತಲ್ವ. ಈಗ ನಮ್ಮ ಮಕ್ಕಳು ಮತ್ತು ಅವರ ಸೆಟಲ್ಡ್ ಲೈಫ್. ಎಸ್, ಯು ಆರ್ಡ್ ಇಟ್ ಕರೆಕ್ಟ್ಲಿ. ಸೆಟಲ್ಡ್ ಲೈಫ್ ಬಗ್ಗೆ ಅರಿಯೋಣ ಬನ್ನಿ. ಕಿರಣ್, ಏನೋ ಇದು ಹೊಸ ಕಾರು ತಗೊಂಡಿಯಂತೆ? ಇನ್ನು ನಿನ್ನ ಕಾರು ಅದೇ ಹಳೇದು ಹೋದ ವರ್ಷ ತಗೊಂಡಿದ್ದಲ್ವೇನೋ? ಹ್ಞೂ ಕಣೋ, ಆದರೆ ಇದು ಹೊಸ ಮಾಡೆಲ್ ಬಂದಿತ್ತು ಕಣಮ್ಮ. ತಗೋಬೇಕು ಅನ್ನಿಸ್ತು, ತಗೊಂಡ್ಬಿಟ್ಟೆ ಅಷ್ಟೇ ಕಣೋ. ನೀನು ಬಿಡಪ್ಪ, ಚೆನ್ನಾಗಿ ದುಡಿತೀಯ, ತಗೋತೀಯ. ಅಯ್ಯೋ ಅವೆಲ್ಲ ಏನಿಲ್ಲ ಕಣೋ, ಏನು ಬೇಕೋ ತಗೋಬಹುದು. EMI ಇದೆಯಲ್ವಾ, ಮಜಾ ಮಾಡ್ಬೇಕು ನೋಡು ಅಷ್ಟೇ. ಏನಮ್ಮ ಚಿರಾಂತ್, ಹೊಸ ಮನೆ ಅದ್ಭುತ ಕಟ್ಸ್ಬಿಟ್ಟಿದ್ಯಾ? ಏನೋ ಒಟ್ಟಿಗೆ 3 ಫ್ಲೋರ್ ಕಟ್ಸಿದ್ಯಾ? ನೀವಿರೋದು ಮನೇಲಿ ಇಬ್ಬರೇ ಅಲ್ವಾ? ಚಿಕ್ಕ ವಯಸ್ಸಿನಿಂದ ಚಿಕ್ಕ ಮನೇಲಿದ್ದು ಭಾಳ ಬೇಜಾರಾಗಿತ್ತು ಕಣೋ. ಅದಕ್ಕೋಸ್ಕರ ದೊಡ್ಡ ಮನೆ ಕಟ್ಸಿದ್ದೀನಿ. ಎಲ್ಲ ಸರಿ ಕಣಪ್ಪ. ಎಷ್ಟಾಯಿತು ಎಲ್ಲ? 1.5 ಕೋಟಿ ಹತ್ತಿರ ಆಗ್ಬಿಟ್ಟಿದೆ ಕಣೋ. 1.5 ಕೋಟಿ ಏನೋ, ಮತ್ತೆ ಸಾಲ ಹೇಗೋ ತೀರಿಸ್ತೀರಾ? ತೀರಿಸೋದು ಒಂದು 20 ವರ್ಷ ಹಾಕ್ಸಿದ್ದೀನಿ. ಅವಳು ದುಡಿತಾಳಲ್ವಾ, ಇಬ್ಬರು ಕಟ್ಕೊಂಡು ಹೋಗೋದು. EMIನ ಅಂದಾಗ ಸರಿ ಕಣಪ್ಪ, ಚೆನ್ನಾಗಿರಿ ಎಂದರು. ಶ್ರೀಶಾ, ಏನೋ ಅದು ನಿನ್ನ ಮಗನ ಯಾವುದೋ ದೊಡ್ಡ ಸ್ಕೂಲಿಗೆ ಸೇರಿಸಿದ್ಯಂತೆ? ವರ್ಷಕ್ಕೆ 2-3 ಲಕ್ಷ ಫೀಸ್ ಅಂತಲ್ಲೋ? ಹೌದು ಕಣೋ, ನನ್ನ ಹೆಂಡತಿ ಆ ಸ್ಕೂಲೇ ಬೇಕು, ಬ್ರಾಂಡೆಡ್, ಹಾಗೆ ಹೀಗೆ, ಎಲ್ಲ ಶ್ರೀಮಂತರ ಮಕ್ಕಳು ಅಲ್ಲೇ ಹೋಗೋದು ಅಂತೆಲ್ಲ ಆಟ ಹಿಡಿದ್ಲಪ್ಪ. ಅದಕ್ಕೆ ನಾನು ವಿಧಿ ಇಲ್ಲದೆ ಆ ಸ್ಕೂಲ್ಗೆ ಹಾಕಿದ್ದೀನಿ ನೋಡು. ಕೊನೆಯ ಆನಿ. ನೋಡಿದ್ರ ಸ್ನೇಹಿತರೆ, ನಮ್ಮ ಲೈಫು ಮತ್ತು ನಮ್ಮ ಮಕ್ಕಳ ಲೈಫ್ ನಡುವೆ ಎಷ್ಟು ಅಜಗಜಾಂತರ ವ್ಯತ್ಯಾಸ ಅಲ್ವೇ? ನಾವು ಒಂದು ಸಣ್ಣ ವಸ್ತುನ ತೆಗೆದುಕೊಳ್ಬೇಕಂದ್ರೂ ಎಷ್ಟೋ ಕಷ್ಟಪಟ್ಟು ಹಣ ಉಳಿಸಿ ಎಷ್ಟೋ ವರ್ಷಗಳ ನಂತರ ತಗೊಳ್ಳೋದು ಮಾಡ್ತಾಯಿದ್ವಿ. ಎಷ್ಟು ಕಷ್ಟಪಡ್ತಿದ್ವಿ ಅದನ್ನು ತಗೊಳ್ಳೋದಕ್ಕೆ. ಆದರೆ ಈಗ ನಮ್ಮ ಮಕ್ಕಳು ಆಸೆ ಪಟ್ಟಿದ್ದನ್ನ ಕ್ಷಣಾರ್ಧದಲ್ಲಿ ಪೂರೈಸ್ಕೊಳ್ತಾರೆ. ಮನೆ ಬೇಕಾ ಮನೆ ತೊಗೊತಾರೆ, ಕಾರ್ ಬೇಕಾ ಕಾರ್ ತೊಗೊತಾರೆ. ಮಕ್ಕಳನ್ನು ದೊಡ್ಡ ದೊಡ್ಡ ಕಾನ್ವೆಂಟ್ಗಳಲ್ಲಿ ಲಕ್ಷ ಫೀಸ್ ಕೊಟ್ಟು ಓದಿಸ್ತಾರೆ. ಲಕ್ಷ ಫೀಸ್ ಕೊಡೋದಲ್ಲದೆ ಟ್ಯೂಷನಿಗೆ ಬೇರೆ ಕಳಿಸ್ತಾರೆ. ಏಕೆಂದರೆ ಅವ್ರ ಲೈಫ್ ತುಂಬ ಸೆಟಲ್ಡ್.
ಕೈ ತುಂಬ ಸಂಬಳಗಳು, EMI ಕೊಡೋ ಬ್ಯಾಂಕುಗಳು, ಅವ್ರ ಲೈಫ್ ಫುಲ್ ಸೆಟಲ್ಡ್. ಅದೇ ನಾವು ಅವ್ರ ಅಪ್ಪ ಅಮ್ಮ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂದರೆ, ಒಂದು ಮನೆ ಕಟ್ಟಬೇಕಂದ್ರೆ, ಒಂದು ಸೈಟ್ ತಗೋಬೇಕು ಅಂದರೆ ಎಷ್ಟೋ ವರ್ಷಗಳ ಹರಕೆ. ಥರ ಕಷ್ಟಪಟ್ಟು ಕೂಡಿಟ್ಟು ಕೂಡಿಟ್ಟು ಮಾಡಿದ್ದು. ಅದೇ ಇವತ್ತು ನಮ್ಮ ಮಕ್ಕಳು ಚಿಟಿಕೆ ಹೊಡೆಯೋಷ್ಟರಲ್ಲಿ ಲೈಫೇ ಸೆಟಲ್ಡ್. ನಿಮ್ಗೇನು ಅನ್ನಿಸ್ತಿದೆ ಸ್ನೇಹಿತರೆ ನನ್ನ ಮಾತು? ನಿಜ ತಾನೇ? ನೋಡಿದ್ರ ಸ್ನೇಹಿತರೆ, ನಮ್ಮ ಲೈಫ್ಗೂ ನಮ್ಮ ಮಕ್ಕಳು ಲೈಫ್ಗೂ ಇರುವಂತಹ ಅಜಗಜಾಂತರ ವ್ಯತ್ಯಾಸದ ಬಗ್ಗೆ ನನ್ನ ಮನಸ್ಸಿನ ಒಂದಷ್ಟು ಅನಿಸಿಕೆಗಳನ್ನು ಬರವಣಿಗೆಯಲ್ಲಿ ಬರ್ತಿದ್ದೆ. ಅದನ್ನು ಇವತ್ತು ಮಾತಿನ ಮೂಲಕ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಹೇಗನ್ನಿಸ್ತು? ಇದು ಸತ್ಯಕ್ಕೆ ಸತ್ಯ ಅಲ್ವೇ ಸ್ನೇಹಿತರೆ? ನಿಮ್ಮ ಮನೇಲೂ ನಿಮ್ಗೆ ಹಾಗೆ ಅನಿಸಿರ್ಬೋದು. ನೀವು ಒಂದು ಮನೆ ಕಟ್ಟೋದಕ್ಕೆ, ಒಂದು ಸೈಟ್ ತೊಗೊಳೋದಕ್ಕೆ, ಒಂದೇ ಒಂದು ಚಂದದ ರೇಷ್ಮೆ ಸೀರೆ ತೊಗೊಳೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿರ್ತೀರಿ. ಈಗಿನವರು ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ 50 ಅಲ್ಲ 1,00,000 ಕೊಟ್ಟು ಮೈಸೂರು ಕ್ರೇಪೇ ತಂದುಬಿಡ್ತಾರೆ. ಬೇಕಾ ಲಕ್ಷಾಂತರ ರೂಪಾಯಿ ಕೊಟ್ಟು ಒಡವೆ ಮಾಡಿಸ್ಕೊಂಡ್ಬಿಡ್ತಾರೆ, ಮನೆ ಕೊಂಡ್ಕೊತಾರೆ, ಕಾರ್ ಕೊಂಡ್ಕೊತಾರೆ, ಪ್ರತಿಯೊಂದು ಅದೇನೀಗ ಇಬ್ಬರು ದುಡಿತೀವಿ ಅಂತಾರೆ, ಬೇಗ ಬೇಗ ಸೆಟಲ್ಡೇ ಆಗಿಬಿಡ್ತಾರೆ. 25 ವರ್ಷಕ್ಕೆ, 26 ವರ್ಷ, 30 ವರ್ಷಕ್ಕೆ ಎಲ್ಲ ಮನೆ ಕಟ್ಟಿ ಕಾರ್ ತೊಗೊಂಡು ಎಲ್ಲ ಸೆಟಲ್ಡ್ ಆಗಿರ್ತಾರೆ. ಹೌದಲ್ಲ? ಆದರೆ ಜೀವನ ಪರ್ಯಂತ ಅವ್ರಿಗೂ EMI ಅನ್ನೋ ಒಂದು ಶೂಲ ಇರುತ್ತೆ. ಸಾಲ ಶೂಲನೇ ಹೆಸರು. ಆಗೆಲ್ಲ ನಾವು ಸಾಲ ಅಂತಿದ್ವಿ. ಪಾಪ ನಮ್ಮ ಯೋಗ್ಯತೆಗೆ ಆ ಪದ ಉಪಯೋಗಿಸ್ತೀವಿ. ಈಗ ಶೋಕಿಗೆ ಒಂದು ಸ್ಟೈಲಾಗಿ EMI ಅನ್ನೋ ಪದ ಉಪಯೋಗಿಸ್ತಿದ್ದಾರೆ. ಅಷ್ಟೇ ವ್ಯತ್ಯಾಸ ಸ್ನೇಹಿತರೆ. ಕೆಲವರು ಅದನ್ನು ಬೇಗನೂ ತೀರಿಸ್ಕೊಂಡು ಮತ್ತೆ ಒಂದು ರೀತಿಲಿ ಸೆಟಲ್ಡ್ ಆಗ್ತಾರೆ. ಇನ್ನು ಕೆಲವರು ಭಾಳ ಕಷ್ಟನೂ ಪಡ್ತಾರೆ. ಯಾಕೆಂದರೆ ಈಗ ನಿಮಗೆ ಗೊತ್ತಲ್ಲ, ಸರಿಯಾದ ಉದ್ಯೋಗಗಳ ಭರವಸೆನೇ ಇಲ್ಲ. ಯಾವಾಗ ಬೇಕಾದರೂ ಅವರು ಉದ್ಯೋಗನ ಕಳ್ಕೊಳ್ಳೋ ಸ್ಥಿತಿಲಿರ್ತಾರೆ. ಸೊ ಏನಂತೀರ ಸ್ನೇಹಿತರೆ? ಈ ನನ್ನ ಮಾತುಗಳು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನು ನಿಮ್ಮ ಅನಿತಾ. ಥ್ಯಾಂಕ್ಸ್.